ಅವನನ್ನ ಕೊಂದು ಹಾಕಲಾಗತ್ತೆ. ದೇವರಾಜಮಣ್ಣಿ ಅವ್ರನ್ನ ಎದುರಾಯರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಲ್ಲಿಂದಾನೆ ಎದುರಾಯರು ಇಲ್ಲಿ ಉಳ್ಕೊಳಕ್ ಸಾಧ್ಯ ಆಯ್ತು. ಇಲ್ಲಿ ಮೈಸೂರು ಸಂಸ್ಥಾನ ಅಥವಾ ಒಡೆಯರ್ ಸಂಸ್ಥಾನನ ಆರಂಭ ಆಗೋದಕ್ಕೆ ಮೂಲ ಪುರುಷರಾದ್ರು ಅಂತ. 16 ಅನ್ನೋ ಹಳ್ಳಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ, ಹೊಸ ಮಾಹಿತಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ 2025ನೇ ಇಸ್ವಿ ದಸರಾ ನಡೀತಾ ಇದೆ. ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ಕೂಡ, ಇವತ್ತಿನ ವಿಡಿಯೋ ಕೂಡ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಮೈಸೂರು ಒಡೆಯರ್ಗೆ ಸಂಬಂಧಪಟ್ಟಿದ್ದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಯದುರಾಯರು ಮೈಸೂರು ಒಡೆತನದ ಮೂಲ ಸಂಸ್ಥಾಪಕರು, ಒಡೆಯರ್ ಮನೆತನದ ಮೂಲ ಸಂಸ್ಥಾಪಕರು. ಯದುರಾಯರೇ ಮೈಸೂರು ಒಡೆಯರ್ ವಂಶದ ಮೂಲ ಸಂಸ್ಥಾಪಕರಾಗಿದ್ದು ಹೇಗೆ, ಯದುರಾಯರು ಯಾರು, ಅವರು ಎಲ್ಲಿದ್ರು, ಎಲ್ಲಿಂದ ಬಂದರು, ಇದರ ಕುರಿತಾಗಿ ಮಾಹಿತಿ ಇದೆ. ಈ ಮಾಹಿತಿನ ಇವತ್ತು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಜ್ರನುಡಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯದುರಾಯರು ಯಾರು, ಅವ್ರು ಹೇಗೆ ಮೈಸೂರಿಗೆ ಬಂದರು, ಹೇಗೆ ಮೈಸೂರು ಸಂಸ್ಥಾಪಕರಾದರು, ಹೇಗೆ ಮೈಸೂರು ಇಂಥ ದೊಡ್ಡದಾದಂಥ, ಇಂಥ ಸಮೃದ್ಧವಾದಂಥ ಮನೆತನ ಆಗೋದಕ್ಕೆ ಕಾರಣ ಆಗಿದೆ ಯದುರಾಯರು, ಅವ್ರು ಹೇಗೆ ಇಲ್ಲಿಗೆ ಬಂದರು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಷಯನ ಹೇಳ್ಕೊತಾ ಇದ್ದೀನಿ. 1399ನೇ ಇಸ್ವಿ, 1399ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಯದುರಾಯರಿಂದಾನೇ ಈ ಮೈಸೂರು ಸಂಸ್ಥಾನ ಆರಂಭ ಆಗಿದ್ದು, ಮೈಸೂರು ಸಂಸ್ಥಾನದ ಸಂಸ್ಥಾಪಕರಾಗಿದ್ದು ಅನ್ನೋದು ಈಗ ಆಲ್ರೆಡಿ ಗೊತ್ತಿರೋ ವಿಷಯ, ಬೇಸಿಕ್ ಇನ್ಫಾರ್ಮೇಷನ್. ಆದರೆ ಯದುರಾಯರು ಯಾರು? ಯದುರಾಯರು ಮತ್ತು ಅವರ ತಮ್ಮ ಕೃಷ್ಣರಾಯರು ವಿಜಯ ಮತ್ತು ಕೃಷ್ಣ ಅಂತಲೇ ಪ್ರಸಿದ್ಧರಾಗಿದ್ದವರು. ಇವರಿಬ್ಬರು ಸಹಿತ ಕರ್ನಾಟಕದವರಲ್ಲ, ದಕ್ಷಿಣ ಭಾರತದವರ ಅಲ್ಲ, ಇವರು ಇಲ್ಲಿಯವರಲ್ಲ. ಯದುರಾಯರು ಮತ್ತು ಕೃಷ್ಣರಾಯರು ಗುಜರಾತಿನ ದ್ವಾರಕೆಯವರಾಗಿದ್ದರು. ಗುಜರಾತಿನ ದ್ವಾರಕೆಯಿಂದ ನಮ್ಮ ಮೇಲುಕೋಟೆಯ ತಿರುನಾರಾಯಣ ಮತ್ತು ಚೆಲುವನಾರಾಯಣ ನಾರಾಯಣ ಮೂರ್ತಿ ಏನಿದೆ, ಅದನ್ನು ಪೂಜೆ ಮಾಡೋದಕ್ಕೋಸ್ಕರ, ಅದರ ದರ್ಶನ ಪಡೆಯೋದಕ್ಕೋಸ್ಕರ, ಸೇವೆ ಮಾಡೋದಕ್ಕೋಸ್ಕರ ಹಂಪಿಯ ಮುಖಾಂತರವಾಗಿ ವಿಜಯನಗರದ ಮೇಲೇನೆ ಮೈಸೂರಿಗೆ ಬಂದಂಥವರು. ಹೌದು, ಯದುರಾಯರು ಮತ್ತು ಕೃಷ್ಣರಾಯರು ಇಬ್ಬರು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಪೂಜೆ ಮಾಡಬೇಕು, ತಿರುನಾರಾಯಣ ಸ್ವಾಮಿ ದರ್ಶನ ಮಾಡಬೇಕು ಅಂತ ದ್ವಾರಕೆಯಿಂದ ಹಂಪಿ ಮುಖಾಂತರವಾಗಿ, ವಿಜಯನಗರ ಮುಖಾಂತರವಾಗಿ ಮೈಸೂರಿಗೆ ಬರ್ತಾರೆ. ಇಲ್ಲಿ ಮೇಲುಕೋಟೆಯಲ್ಲಿ ಸ್ವಾಮಿ ದರ್ಶನ ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ತದನಂತರದಲ್ಲಿ ಸುತ್ತಮುತ್ತಲಿನ ಮೈಸೂರಿನ ಎಲ್ಲ ಪ್ರಾಂತ್ಯಗಳನ್ನು ಅವರು ನೋಡಿದ ಮೇಲೆ ಇಲ್ಲಿರೋ ಅಂದಾಚಂದ, ಇಲ್ಲಿರುವಂಥ ಪ್ರದೇಶಗಳು, ವಾತಾವರಣ ಅವ್ರಿಗೆ ಇಷ್ಟ ಆಗಿ ಇದನ್ನೇ ತಮ್ಮ ಬೀಡನ್ನಾಗಿ ಮಾಡ್ಕೊಳ್ಳೋಣ, ಇಲ್ಲೇ ಉಳ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾರೆ. ಆದರೆ ಹೇಗೆ, ಯಾವ ಸೋರ್ಸ್, ಅದ್ರ ಬಗ್ಗೆ ಅವರೇನು ಯೋಚನೆ ಮಾಡಿರೋದಿಲ್ಲ. ಆದರೆ ಅವರು ಇಲ್ಲೇ ಉಳ್ಕೋಬೇಕು ಅನ್ನೋ ತೀರ್ಮಾನ ಮಾಡಿ ಮೈಸೂರನ್ನ ಇಷ್ಟಪಟ್ಟಿರ್ತಾರೆ, ಮೈಸೂರು ವಾತಾವರಣ ಮತ್ತು ಪ್ರದೇಶವನ್ನು. ಈ ಟೈಮಲ್ಲಿ ಯದುರಾಯರಿಗೆ ಮತ್ತು ಕೃಷ್ಣರಾಯರಿಗೆ ಕನಸಲ್ಲಿ ಒಂದು ಆದೇಶ ಸೂಚಿಸಲಾಗುತ್ತೆ, ಒಂದು ಕನಸು ಬೀಳುತ್ತೆ ಅವರಿಗೆ. ದೊಡ್ಡ ಕೆರೆಯ ದಡದಲ್ಲಿರುವ, ಐ ರಿಪೀಟ್, ದೊಡ್ಡ ಕೆರೆಯ ದಡದಲ್ಲಿರುವ ಕೋಡಿ ಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ರಾತ್ರಿ ನೀವಿಬ್ಬರು ತಂಗಬೇಕು. ಅಲ್ಲಿ ಒಬ್ಬರು ಜಂಗಮರು ಬರ್ತಾರೆ, ಅವ್ರಿಗೋಸ್ಕರ ನೀವು ಕಾಯಬೇಕು, ಅವರಿಗೆ ನಿಮ್ಮಿಂದ ಸಹಾಯ ಆಗೋದಿದೆ ಅಂತ ಅವ್ರಿಗೊಂದು ಕನಸಲ್ಲಿ ಒಂದು ಸೂಚನೆ ಬರುತ್ತೆ. ಇವತ್ತು ಕನಸಿಗೆ ನಾವು ಎಷ್ಟು ಮಾಹಿತಿ ಕೊಡ್ತೀವಿ, ಕನಸಲ್ಲಿ ಬೀಳೋವಂಥ ಅಥವಾ ಕನಸಲ್ಲಿ ಕೇಳುವಂಥ ಮಾತುಗಳಿಗೆ ಎಷ್ಟು ಸೀರಿಯಸ್ ಆಗಿ ತಗೋತೀವಿ ಇಲ್ಲ ಗೊತ್ತಿಲ್ಲ. ಆದರೆ ಅವತ್ತು ಕನಸಲ್ಲಿ ಬಂದಂತಹ ಒಂದು ಸ್ಟೇಟ್ಮೆಂಟ್ಗೆ ಅವರು ಮನ್ನಣೆ ಕೊಟ್ಟು ದೊಡ್ಡ ಕೆರೆ ದಡದಲ್ಲಿರುವ ಕೋಡಿ ಭೈರವೇಶ್ವರ ದೇವಸ್ಥಾನದಲ್ಲಿ ಉಳ್ಕೊಳ್ಳೋಕೆ ತೀರ್ಮಾನ ಮಾಡ್ತಾರೆ. ಯಾವುದದು ದೊಡ್ಡ ಕೆರೆ, ಯಾವುದದು ಕೋಡಿ ಭೈರವೇಶ್ವರ ದೇವಸ್ಥಾನ ಅಂತಂದರೆ, ಇವತ್ತು ಅರಮನೆಯ ಮುಂಭಾಗದಲ್ಲಿ ಇರುವಂತಹ ಪ್ರದೇಶ, ಅದೇ ಆವಾಗ ದೊಡ್ಡ ಕೆರೆ ಆಗಿತ್ತು. ಇವತ್ತು ಎಕ್ಸಿಬಿಷನ್ ಏನು ನಡೀತಾ ಇದೆ ಆ ಜಾಗ ಆವಾಗ ದೊಡ್ಡ ಕೆರೆ ಆಗಿತ್ತು. ದೊಡ್ಡ ಕೆರೆ ದಡದಲ್ಲಿರುವ ಕೋಡಿ ಭೈರವೇಶ್ವರ ದೇವಸ್ಥಾನ ಅಂದರೆ ಇವತ್ತಿಗೆ ಅರಮನೆ ಆವರಣದ ಹೊರಗಡೆನೇ ಇರುವಂಥ ಕೋಡಿ ಸೋಮೇಶ್ವರ ದೇವಸ್ಥಾನ ಅಂತ ಅನ್ಕೊಂತೀನಿ. ಯಾಕಂದರೆ ಕೋಡಿ ಭೈರವೇಶ್ವರ ಅಂತ ಹುಡುಕ್ತಾ ಇದ್ದೀನಿ, ನನಗಿನ್ನು ವೈಯಕ್ತಿಕವಾಗಿ ಹೋಗೋಕ್ಕಾಗಿಲ್ಲ. ಆದರೆ ಕೋಡಿ ಸೋಮೇಶ್ವರ ದೇವಸ್ಥಾನನೇ ಕೋಡಿ ಭೈರವೇಶ್ವರ ದೇವಸ್ಥಾನ ಇರಬೇಕು ಅಂತ ಅನ್ಕೊಂತೀನಿ. ಅದ್ರ ಬಗ್ಗೆ ಇನ್ನೊಂದಷ್ಟು ಹುಡುಕಾಟ ಮಾಡಬೇಕಿದೆ, ಹೋಗಬೇಕಿದೆ ಮೈಸೂರಿಗೆ ಒಂದ್ಸಲ, ಅವಾಗ ಚೆಕ್ ಮಾಡ್ತೀನಿ. ಆದರೆ ದೊಡ್ಡ ಕೆರೆ, ಇವತ್ತೇನು ಎಕ್ಸಿಬಿಷನ್ ನಡೀತಾ ಇದೆ ಆ ಜಾಗನೇ ದೊಡ್ಡ ಕೆರೆ ಆಗಿತ್ತು. ಆ ದೊಡ್ಡ ಕೆರೆ ದಡದಲ್ಲೇ ಇರುವಂಥದ್ದು ಕೋಡಿ ಭೈರವೇಶ್ವರ ದೇವಸ್ಥಾನ ಆಗಿತ್ತು 1399ನೇ ಇಸ್ವಿ ಆಸುಪಾಸಲ್ಲಿ. ಅಲ್ಲಿಗೆ ಬರ್ತಾರೆ, ಆ ರಾತ್ರಿ ಅವರು ಉಳ್ಕೋತಾರೆ. ನೋಡೋಣ ಯಾರು ಬರ್ತಾರೆ, ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಇದೇ ಸರಿಯಾಗಿ ಮೈಸೂರಿನ ಒಂದು ಸಣ್ಣ ಪ್ರಾಂತ್ಯ ಹೊಂದಿರುತ್ತೆ. ಆ ಸಣ್ಣ ಪ್ರಾಂತ್ಯದ ರಾಜರು ಚಾಮರಾಜ ಅನ್ನೋರು ತೀರ್ಕೊಂಡಿರ್ತಾರೆ. ನೀವು ಚಾಮರಾಜ ಅನ್ನೋ ವರ್ಡು ಮೈಸೂರು ಸಂಸ್ಥಾನದಲ್ಲಿ ಬಹಳಷ್ಟು ಸಲ ಕೇಳಿರ್ತೀರ. 1ನೇ ಚಾಮರಾಜ ಒಡೆಯರಿಂದ ಹಿಡಿದು ನಮ್ಮ ನಾಲ್ವಡಿ ಮಹಾಪ್ರಭುಗಳ ತಂದೆ 10ನೇ ಚಾಮರಾಜ ಒಡೆಯರವರೆಗೂ ಎಷ್ಟು ಸಲ ಚಾಮರಾಜ ಬರುತ್ತೆ.
ನೀವು ಗಮನಿಸಿರ್ತೀರ, ಚಾಮರಾಜ ಅನ್ನೋ ಹೆಸರು ಕಾಮನ್ ಆಗಿ ಬರುತ್ತೆ ಮೈಸೂರು ಸಂಸ್ಥಾನದಲ್ಲಿ. ಇದಕ್ಕೆ ಕಾರಣ ಈ ಚಾಮರಾಜರು. ಈ ಮೈಸೂರು ಪ್ರಾಂತ್ಯದ ಒಂದು ಸಣ್ಣ ಪ್ರಾಂತ್ಯ ಒಂಥರ ರಾಜರಾಗಿದ್ರು ಚಾಮರಾಜ ಅನ್ನೋರು. ಅವರು ತೀರ್ಕೊಂಡಿರ್ತಾರೆ. ಈ ಸಮಯನ ಬಳಸ್ಕೊಳ್ಳೋದಕ್ಕೆ ಅಂತ ಕಾರುಗಳ್ಳಿ ಅನ್ನೋ ಒಂದು ಪ್ರದೇಶದ ದಳವಾಯಿ ಮಾರನಾಯಕ ಅನ್ನೋನು ಈ ರಾಜ ಸತ್ತಿರೋ ವಿಷಯ, ಅವ್ರು ತೀರ್ಕೊಂಡಿರೋ ವಿಷಯ ತಿಳ್ಕೊಂಡು ಆ ಮಹಾರಾಣಿಗೆ ಬಹಳಷ್ಟು ಟಾರ್ಚರ್ ಮಾಡ್ತಾ ಇರ್ತಾನೆ. ನಿಮ್ಮ ಮಗಳನ್ನ ಕೊಟ್ಟು ನಂಗೆ ಮದುವೆ ಮಾಡಲೇಬೇಕು. ಯಾಕಂದ್ರೆ ಆ ಮಗಳನ್ನ ಕೊಟ್ಟು ಅವನಿಗೆ ಮದುವೆ ಮಾಡಿದ್ರೆ ದಳವಾಯಿ ಆಗಿರೋನು ಈಗ ರಾಜನೇ ಆಗ್ತಾನೆ. ಬಟ್ ಅವನ್ನ ಎದುರಿಸೋಷ್ಟು ಶಕ್ತಿ ಆಗಿರ್ಲಿ, ಅವನ ಎದುರು ನಿಂತ್ಕೊಳ್ಳೋರಾಗಿರ್ಲಿ ಯಾರು ಆ ಸುತ್ತಮುತ್ತ ಇರೋದಿಲ್ಲ. ಹಾಗಾಗಿ ಅವನ ಬಲವಂತಕ್ಕೆ ಅವರು ಒಪ್ಕೋಬೇಕಾಗುತ್ತೆ, ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತ. ಆದರೆ ಬಟ್ ಇಲ್ಲಿ ಮಹಾರಾಣಿಯವ್ರಿಗೆ, ಚಾಮರಾಜರ ರಾಣಿ ಯಾರಿದ್ರು ಮಹಾರಾಣಿಯವ್ರಿಗೆ ಇವಾಗ ರಾಜ ಇಲ್ಲ, ಎದುರಿಸಿ ನಿಲ್ಸೋರು ಯಾರಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಇವನು ಕೊಟ್ಟು ಮದುವೆ ಮಾಡೋದಕ್ಕೆ. ಸ್ಪೆಸಿಫಿಕಲಿ ಚಾಮರಾಜರು ಮತ್ತು ಮಹಾರಾಣಿಯವರ ಮಗಳು ದೇವರಾಜಮಣ್ಣಿ ಯಾರಿದ್ದಾರೆ ಅವ್ರಿಗಂತೂ ಸುತಾರಾಮ್ ಇಷ್ಟನೇ ಇಲ್ಲ ಈ ದಳವಾಯಿ ಮಾರನಾಯಕನ ಮದುವೆ ಮಾಡ್ಕೊಳ್ಳೋದಕ್ಕೆ. ಆದರೆ ಬಲವಂತವಾಗಿ ಅವನು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ್ದ. ಈ ಟೈಮಲ್ಲಿ ಮಹಾರಾಣಿಯವರಿಗೆ ಕನಸಲ್ಲಿ ಅವರ ಮನೆ ದೇವತೆ ಬಂದು ಅವ್ರಿಗೊಂದು ಆಜ್ಞೆ ಮಾಡ್ತಾರೆ. ಸಾಮ್ರಾಜ್ಯದ ಕುಲಪುರೋಹಿತರನ್ನ ದೊಡ್ಡಕೆರೆ ದಡದಲ್ಲಿರುವ ಕೋಡಿಬರೇಶ್ವರದ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿ ಇಲ್ಲಿರುವಂಥ ಪರಿಸ್ಥಿತಿಯನ್ನು ವಿವರಿಸಿದ್ರೆ ಅಲ್ಲಿಂದ ಸಹಾಯ ಬರುತ್ತೆ ಅಂತ ಅವ್ರಿಗೊಂದು ಕನಸಲ್ಲಿ ಒಂದು ಸೂಚನೆ ಸಿಗುತ್ತೆ. ಸಾಮ್ರಾಜ್ಯದ ಕುಲಪುರೋಹಿತರು ಕೋಡಿಬರೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಸೊಲ್ಯೂಷನ್ ಸಿಗುತ್ತೆ ಅಂತ ಒಂದು ಕನಸು ಬೀಳುತ್ತೆ ಮಹಾರಾಣಿಯವ್ರಿಗೆ. ಅವರು ಸಹ ಕನಸಿಗೆ ಮನ್ನಣೆ ಕೊಟ್ಟು, ದೇವತೆ ಮಾತೆಗೆ ಮನ್ನಣೆ ಕೊಟ್ಟು, ಮನೆ ದೇವತೆ ಮಾತೆಗೆ, ಸಾಮ್ರಾಜ್ಯ ಕುಲಪುರೋಹಿತರೊಬ್ಬರನ್ನ ಈ ಥರ ಹೋಗಿ ಈ ಥರ ಕನಸು ಬಿದ್ದಿದೆ ನನಗೆ ಅಂತ ಹೇಳಿ ಆ ಕುಲಪುರೋಹಿತರು ಈ ದೊಡ್ಡಕೆರೆ ದಡದಲ್ಲಿರುವ ಕೋಡಿಬರೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಗೆ ಬರ್ತಾರೆ. ಈಗ ಆಲ್ರೆಡಿ ಯದುರಾಯರು ಮತ್ತು ಕೃಷ್ಣರಾಯರು ಇಬ್ಬರು ಅಲ್ಲಿ ಒಬ್ಬ ಜಂಗಮರು ಬರ್ತಾರೆ ಅಂತ ಅವ್ರಿಗೆ ಬಿದ್ದಂಥ ಕನಸಿನ ಮಾಹಿತಿ ಮೇರೆಗೆ ಅವರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದಂತಹ ಜಂಗಮರು ಅಥವಾ ಕುಲಪುರೋಹಿತರು ಆ ಇಬ್ಬರು ಅಣ್ಣ ತಮ್ಮಂದಿರು ಯದುರಾಯರು ಮತ್ತು ಕೃಷ್ಣರಾಯರು ಏನಿರ್ತಾರೆ ಅವ್ರಿಗೆ ವಿವರವಾಗಿ ಹೇಳ್ತಾರೆ, ಹೀಗಾಗಿದೆ, ಏನಾಗ್ತಿದೆ, ಏನು ನಡೀತಿದೆ, ಹೇಗೆ ಬಲವಂತವಾಗಿ ಮಾರನಾಯಕ ದೇವರಾಜಮಣ್ಣಿ ಅವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವ್ರ ತಾಯಿಗೆ ಪೀಡಿಸ್ತಾ ಇದ್ದಾನೆ, ಅವ್ರನ್ನ ಎದುರಿಸೋರು ಯಾರಿಲ್ಲ ಅನ್ನೋ ಎಲ್ಲ ಮಾಹಿತಿಯನ್ನು ಹೇಳ್ತಾರೆ. ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಂತಹ ಯದುರಾಯರು ಮತ್ತು ಕೃಷ್ಣರಾಯರು, ಸ್ಪೆಸಿಫಿಕಲಿ ಯದುರಾಯರು, ಸರಿ ನಾವು ಎದುರಿಸಿ ನಿಲ್ತೀವಿ ಅಂತ ಅಂದರೆ ಸಹಾಯ ಮಾಡ್ತೀವಿ ಅಂತ ಅವರು ಮಾತನ್ನ ಕೊಟ್ಟು ಮದುವೆ ನೆಪದಲ್ಲಿ ಪಾಲ್ಗೊಳ್ಳೋ ರೀತಿ, ಅಂದರೆ ಮದುವೆಗೆ ಬರೋ ಥರ ಆ ಜಾಗಕ್ಕೆ ಬಂದು ಸೇರ್ಕೋತಾರೆ. ಮದುವೆ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾರನಾಯಕ ಮೈಸೂರಿಂದ 25 ಕಿಲೋಮೀಟರ್ ದೂರ ಇದ್ದಂಥ 16 ಅನ್ನೋ ಹಳ್ಳಿ ಹೆಸರೇ 16 ಅಂತ, ಆ ಹಳ್ಳಿಯಲ್ಲಿ ಮದುವೆ ಸಿದ್ಧತೆಗಳನ್ನ ಆಲ್ರೆಡಿ ಮಾಡಿರ್ತಾನೆ. ಸೊ ಈಗ ಮದುವೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ರಾಣಿಯವ್ರಿಗೆ. ಅಂಥ ಟೈಮಲ್ಲಿ ಅವರು ಕುಲಪುರೋಹಿತರನ್ನ ಇಲ್ಲಿ ಕಳಿಸಿರೋದು. ಈಗ ಅವರು ಮದುವೆ ಅಟೆಂಡ್ ಮಾಡುವಂಥ ಒಂದು ನೆಪ ಮಾಡಿಕೊಂಡು ಅವರಿಬ್ಬರು ಅಣ್ಣ ತಮ್ಮಂದಿರು, ಮಹಾರಾಣಿಯವರು, ಯುವರಾಣಿ ದೇವರಾಜಮಣ್ಣಿಯವರು, ಈ ಕುಲಪುರೋಹಿತರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅಲ್ಲಿ ಮಾರನಾಯಕನನ್ನ ಸದೆ ಬಡಿದು ಅವನನ್ನು ಕೊಂದು ಹಾಕಲಾಗತ್ತೆ. ಇದರಿಂದ ಚಾಮರಾಜರ ರಾಣಿ ಅಥವಾ ಸಣ್ಣ ಪ್ರಾಂತ್ಯದ ರಾಣಿ ಯಾರಿದ್ರು ಅವರಿಗೆ ಒಂದು ಫ್ರೀಡಮ್ ಸಿಕ್ತಂಗೆ ಆಗುತ್ತೆ. ಅಂದರೆ ಮಾರನಾಯಕನ ಪ್ರೆಷರ್ ಏನಿತ್ತು ಅವ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲೇಬೇಕು ಅಂತ ಈ ಒಂದು ಸಂಕಷ್ಟದಿಂದ ಬಚಾವ್ ಮಾಡಲಾಗುತ್ತೆ ಯದುರಾಯರು ಮತ್ತು ಕೃಷ್ಣರಾಯರು. ಸ್ಪೆಸಿಫಿಕಲಿ ಯದುರಾಯರು ಮಾರನಾಯಕನನ್ನು ಅದೇ 16 ಅನ್ನೋ ಹಳ್ಳಿಯಲ್ಲಿ ಆ ಮದುವೆ ಸಮಾರಂಭ ಏನು ನಡೀತಾ ಇತ್ತು, ಬಲವಂತವಾದ ಮದುವೆ ಸಮಾರಂಭ ಏನು ನಡೀತಾ ಇತ್ತು, ಅಲ್ಲಿ ಬಂದು ಅವನನ್ನು ಎಲ್ಲರನ್ನೂ ಎದುರಿಸಿ ಅವನ ಅನುಚರರು ಎಲ್ಲರನ್ನೂ ಸದೆ ಬಡಿದು ಅವನನ್ನು ಕೊಂದು ಹಾಕ್ತಾರೆ. ಇಲ್ಲಿಂದ ಆ ಮಹಾರಾಣಿಯವರು, ಸಣ್ಣ ಪ್ರಾಂತ್ಯದ ರಾಣಿ ಯಾರಿದ್ರು ಅವರು ದೇವರಾಜಮಣ್ಣಿ ಅವ್ರನ್ನ ಯದುರಾಯರಿಗೆ ಕೊಟ್ಟು, ಅವ್ರ ಶೌರ್ಯ, ಅವರ ಒಂದೇನಂತಾರೆ ಅವ್ರ ಚಾಕಚಕ್ಯತೆ ಎಲ್ಲನೂ ನೋಡಿದಂತಹ ಮಹಾರಾಣಿಯವರು ದೇವರಾಜಮಣ್ಣಿ ಅವ್ರನ್ನ ಯದುರಾಯರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಮುಖಾಂತರ ಮೈಸೂರು ಸುತ್ತಮುತ್ತ ಪ್ರದೇಶಗಳನ್ನು ನೋಡಿ ಇಲ್ಲೇ ಉಳ್ಕೋಬೇಕು ಅಂತ ಯದುರಾಯರು ಮತ್ತು ಕೃಷ್ಣರಾಯರು ತೀರ್ಮಾನ ಮಾಡಿದ್ದಕ್ಕೂ, ಇಲ್ಲಿ ಚಾಮರಾಜ ಆ ಸಣ್ಣ ಪ್ರಾಂತ್ಯದ ಮಹಾರಾಣಿಯವರು ಸಿಕ್ಕಾಕೊಂಡಂಥ ಸಂಕಷ್ಟನ ಅವರೇ ಕಾಪಾಡಿದ್ರಿಂದ ಅದರ ಋಣ ಅಂತನೋ ಅಥವಾ ಅವರ ಶಕ್ತಿ, ಅವರ ಶೌರ್ಯನ ಮೆಚ್ಚುಗೆ ಆಗಿನೋ ದೇವರಾಜಮಣ್ಣಿ ಅವರ ತಮ್ಮ ಮಗಳನ್ನು ಯದುರಾಯರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿಂದಾನೇ ಯದುರಾಯರು ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಯಿತು. ಇಲ್ಲಿ ಮೈಸೂರು ಸಂಸ್ಥಾನ ಅಥವಾ ಒಡೆಯರ್ ಸಂಸ್ಥಾನನ ಆರಂಭ ಆಗೋದಕ್ಕೆ ಮೂಲ ಪುರುಷರಾದರು ಅಂತ ಹೇಳ್ಬೋದು. ಸೊ ಎಲ್ಲೋ ಇದ್ದಂಥ ಯದುರಾಯರು ಎಲ್ಲೋ ಗುಜರಾತ್, ದ್ವಾರಕೆ, ಅಲ್ಲಿಂದ ಅವರು ಮೇಲ್ಕೋಟೆಗೆ ಬರೋದು, ಹಂಪಿ ಮುಖಾಂತರವಾಗಿ ಮೇಲ್ಕೋಟೆಗೆ ಬರೋದು, ಅಲ್ಲಿಂದ ಅವ್ರಿಗೆ ಕನಸು ಬೀಳೋದು, ಕೋಡಿಬರೇಶ್ವರ ದೇವಸ್ಥಾನದಲ್ಲಿ ಉಳ್ಕೋಬೇಕು ಅಂತ ಹೇಳೋದು, ಅಲ್ಲಿಂದ ಅಲ್ಲಿ ಮಹಾರಾಣಿಯವ್ರಿಗೆ ಕನಸು ಬೀಳೋದು, ಜಂಗಮರನ್ನ ಕಳಿಸೋದು. ಸೊ ಇದೆಲ್ಲ ಒಂದು ದೊಡ್ಡ ಕಥೆನೇ ಅಂತ ಹೇಳ್ಬೋದು. ಇದೆಲ್ಲದರಿಂದ ಮೈಸೂರು ಸಂಸ್ಥಾನದ ಮೂಲ ಪುರುಷ ಯದುರಾಯರು ಹಾಕ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಬಹುಶಃ 25-26 ರಾಜರುಗಳು
ಏನು ಬಂದಿದ್ದಾರೆ, ಈ ಒಂದು ನಮ್ಮ ಹೆಮ್ಮೆಯ ಸಂಸ್ಥಾನ, ನಮ್ಮ ಮೈಸೂರು ಸಂಸ್ಥಾನದ ಮೂಲ ಪುರುಷ ಯದುರಾಯರು ಈ ಸಂಸ್ಥಾನದ ಆರಂಭ ಮಾಡೋದಕ್ಕೆ ಅವರು ಮೂಲ ಪುರುಷ, ಈ ಮೈಸೂರು ಸಂಸ್ಥಾನ ಒಡೆಯರ್ ಸಂಸ್ಥಾನದ ಮೂಲ ಪುರುಷ ಆಗೋದಕ್ಕೆ ಈ ಕಥನೆ ಕಾರಣ ಅಂತ ಹೇಳ್ಬೋದು. ಸೊ ಇದು ನಮ್ಮ ಮೈಸೂರು ಸಂಸ್ಥಾನ ಅಥವಾ ಯದುರಾಯರು ಹೇಗೆ ಮೈಸೂರು ಸಂಸ್ಥಾನದ ಮೂಲ ಪುರುಷ ಆದರು ಅನ್ನೋದ್ರ ಬಗ್ಗಿನ ಹಿಂದಿನ ಕತೆ. ಹೋಪ್ ನಿಮ್ಗೆ ಈ ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಇದ್ರ ಜೊತೆಗೆ ಗುಜರಾತಿನ ದ್ವಾರಕೆಯಲ್ಲಿ ಇದ್ದಂತಹ ಯದುರಾಯರು ಮತ್ತು ಕೃಷ್ಣರಾಯರು ಮೇಲುಕೋಟೆ ನಾರಾಯಣನ ಬಗ್ಗೆ ಹೇಗೆ ಗೊತ್ತಾಯ್ತು, ಮೇಲುಕೋಟೆ ನಾರಾಯಣನ ಯಾಕೆ ಪೂಜೆ ಮಾಡಬೇಕು ಅಂತ ಇಲ್ಲಿಗೆ ಬರ್ತಾರೆ, ಇದ್ರ ಬಗ್ಗೆನೂ ಒಂದು ಹಿಂದಿನ ಕತೆ ಇದೆ, ಭಾಳ ಇಂಟ್ರೆಸ್ಟಿಂಗ್ ಕತೆ. ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.